ನಮಸ್ತೆ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ವಿಘ್ನ ಕ್ರಿಯೇಷನ್. ಇವತ್ತಿನ ವಿಡಿಯೋದಲ್ಲಿ ಒಂದು ಡಿಫ್ರೆಂಟ್ ಆಗಿರುವಂತಹ ಬ್ರೈಡಲ್ ಡಿಸೈನ್ ತೋರಿಸ್ತಾ ಇದ್ದೀನಿ. ಸಿಂಗಲ್ ಸ್ಟೆಪ್ಪಲ್ಲಿ ಡಬಲ್ ಆರ್ಚ್ ಬರುತ್ತೆ. ತುಂಬ ಕ್ಯೂಟಾಗಿದೆ, ಡಿಫ್ರೆಂಟ್ ಆಗಿಯೂ ಕೂಡ ಇದೆ. ನೋಡಿ ಬನ್ನಿ ಯಾವ ರೀತಿ ಹಾಕೋದು ಅಂತ ನೋಡೋಣ. ಮೊದಲಿಗೆ 6 ಎಳೆ ದಾರ ತೊಗೊಂಡು ಬಟ್ಟೆ ಒಂದ್ಸಲಿ ಸಿಂಗಲ್ ಕ್ರೋಶ ಮಾಡಿಕೊಂಡು 2 ಚೈನ್ ಹಾಕ್ಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಬಿಟ್ಕೊಳ್ಳೋಣ. ಮತ್ತು 2 ಚೈನ್, ಒಂದು ಸಿಂಗಲ್ ಕ್ರೋಶ, ಮತ್ತು 2 ಚೈನ್, ಒಂದು ಸಿಂಗಲ್ ಕ್ರೋಶ. ಇಲ್ಲಿ ಸ್ಟಾರ್ಟಿಂಗಲ್ಲಿ 2 ಚೈನ್ ಮತ್ತು ಸಿಂಗಲ್ ಕ್ರೋಶ 3 ಟೈಮ್ಸ್ ಮಾಡ್ಕೊಂಡಿದ್ದೀನಿ. ನೋಡಿ ನಿಂತೀವಿ. ಈಗ 6 ಚೈನ್ ಹಾಕ್ಕೊಳ್ಳೋಣ. 2 3 4 5 6 ಚೈನ್ ಹಾಕ್ಕೊಂಡು ನಾವೆಲ್ಲಿ ಸಿಂಗಲ್ ಕ್ರೋಶ ಮಾಡಿದ್ದೀವೋ ಸೇಮ್ ಪ್ಲೇಸಲ್ಲಿ, ಸೇಮ್ ಎಕ್ಸಾಕ್ಟ್ ಪ್ಲೇಸ್ ಆಗಬೇಕು, ಅಲ್ಲೇ ಮಾಡ್ಕೊಳ್ಳಿ. ಅಲ್ಲೇ ಒಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಒಂದು ಲೂಪ್ ಫಾರ್ಮ್ ಆಗುತ್ತಲ್ಲಿ. ಮತ್ತು 6 ಚೈನ್, 2 3 4 5 6 ಚೈನ್ ಹಾಕ್ಕೊಂಡು ಮತ್ತೆ ಅಲ್ಲೇ ಅದ್ರ ಪಕ್ಕದಲ್ಲೇ ಗ್ಯಾಪ್ ಬಿಡಬೇಡಿ, ಪಕ್ಕದಲ್ಲೇ ಒಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ಳಿ. ಈಗ ಡಬಲ್ ಲೂಪು ಒಂದೇ ಹತ್ರ 2 ಲೂಪ್ಗಳು ಫಾರ್ಮೇಷನ್ ಆಗುತ್ತೆ. ನೋಡಿ ಈ ರೀತಿ. ಮತ್ತು ಈಗ 2 ಚೈನ್, ಒಂದು ಸಿಂಗಲ್ ಕ್ರೋಶ. ಮತ್ತು ಈಗ ಡಿಸೈನ್ನ ಬ್ಯಾಕ್ ಸೈಡಿಗೆ ಟರ್ನ್ ಮಾಡ್ಕೋಬೇಕು. ಟರ್ನ್ ಮಾಡಿಕೊಂಡು ನೀಡಲ್ ಮೇಲೆ ಒಮ್ಮೆ ದಾರ ಸುತ್ತಕೊಂಡು ನಮ್ಮದು ರೈಟ್ ಸೈಡ್ ಲೂಪ್ ಇದೆಯಲ್ಲ, ಆ ಲೂಪ್ ಒಳಗಡೆ ಒಂದು ನೀಡಲ್ ಹಾಕಿ ದಾರ ತೊಗೊಬಂದು ನೀಡಲ್ ಮೇಲಿರೋ 3 ದಾರನೂ ಒಂದು ಮಾಡ್ಕೊಳ್ಳಿ, ಅಂದರೆ ಹಾಫ್ ಡಬಲ್ ಕ್ರೋಶ ಮಾಡ್ಕೊಳ್ಳಿ. ಮತ್ತು ನೀಡಲ್ ಮೇಲೆ ದಾರ ಸುತ್ಕೊಳ್ಳಿ ಒಮ್ಮೆ. ಅದೇ ಲೂಪ್ ಒಳಗಡೆ ನೀಡಲ್ ಹಾಕಿ ದಾರ ತೊಗೊಬನ್ನಿ. ನೀಡಲ್ ಮೇಲಿರೋ 3 ದಾರನೂ ಒಂದು ಮಾಡ್ಕೊಳ್ಳಿ. ಹಾಫ್ ಡಬಲ್ ಕ್ರೋಶ 2 ಆಯಿತು. ಮತ್ತು ನೀಡಲ್ ಮೇಲೆ ದಾರ ತೊಗೊಂಡು ಅದೇ ರೀತಿ ಕಂಟಿನ್ಯೂ ಮಾಡಿ ಹಾಫ್ ಡಬಲ್ ಕ್ರೋಶ ಮಾಡ್ಕೊಳ್ಳಿ. 3 ಆಯಿತು. ನಾಲ್ಕಾಯಿತು. ಐದು ಹಾಫ್ ಡಬಲ್ ಕ್ರೋಶ ಮಾಡ್ಕೊಂಡಿದ್ದೀವಿ ರೈಟ್ ಸೈಡ್ ಲೂಪಲ್ಲಿ. 5 ಹಾಫ್ ಡಬಲ್ ಕ್ರೋಶ ಮಾಡಿಕೊಂಡು ದಾರ ಮೇಲೆ ಮಾಡಿಕೊಂಡು ಒಂದು ಬೀಡು ಅಥವಾ ಪರ್ಲು ಏನಾದರೂ ಹಾಕ್ಕೊಳ್ಳಿ. ಒಂದು ಮೀಡಿಯಮ್ ಸೈಜು, ತುಂಬ ದೊಡ್ಡದು ಬೇಡ, ತುಂಬ ಚಿಕ್ಕದು ಬೇಡ, ಮೀಡಿಯಮ್ ಸೈಜ್ ಇರೋಂತಹ ಒಂದು, ನಾನಿಲ್ಲಿ ಪರ್ಲ್ ಹಾಕ್ಕೊಂಡಿದ್ದೀನಿ, ನೀವು ಬೀಡ್ ಬೇಕಾದರೂ ಹಾಕ್ಕೊಳ್ಳಿ. ಹಾಕ್ಕೊಂಡು ಲಾಕ್ ಮಾಡ್ಕೊಂಡಿದ್ದೀನಿ. ಲಾಕ್ ಮಾಡಿಕೊಂಡು ನೀಡಲ್ ಮೇಲೆ ದಾರ ಸುತ್ಕೋಬೇಕೊಮ್ಮೆ. ಮತ್ತು ನಾವು ಲೆಫ್ಟ್ ಸೈಡ್ ಲೂಪ್ ಇದೆಯಲ್ಲ, ಆ ಲೂಪ್ ಒಳಗಡೆ ಹಾಫ್ ಡಬಲ್ ಕ್ರೋಶ ಮಾಡ್ಕೋಬೇಕು. ಈಗ ರೈಟ್ ಸೈಡ್ ಲೂಪಲ್ಲಿ 5 ಹಾಫ್ ಡಬಲ್ ಕ್ರೋಶ ಆಯಿತು. ಈಗ ಲೆಫ್ಟ್ ಸೈಡ್ ಲೂಪಲ್ಲಿ ಹಾಫ್ ಡಬಲ್ ಕ್ರೋಶ ಮಾಡ್ಕೋಬೇಕು 5. ಈಗ ನಾವೇನು ಬೀಡ್ ಹಾಕ್ಕೊಂಡ್ಮೇಲೆ ಒಂದು ಮಾಡಿದ್ದೀವಲ್ಲ, ಅದನ್ನು ಬಿಟ್ಟು ಮತ್ತೆ 5 ಹಾಫ್ ಡಬಲ್ ಕ್ರೋಶ ಮಾಡ್ಕೋಬೇಕು. ಒಂದು, 2, 3, 4, ಇನ್ನೊಂದು ಮಾಡ್ಕೊಳ್ಳೋಣ. ನೋಡಿ ಈ ರೀತಿ. ಈಗ ಇವನ್ನಾಗಿ ಕಾಣಲ್ಲ, ಒಂದು ಸ್ವಲ್ಪ ರೈಟ್ ಸೈಡ್ ಜಾಸ್ತಿ ಕಾಣುತ್ತೆ, ಲೆಫ್ಟ್ ಸೈಡ್ ಕಡಿಮೆ ಕಾಣುತ್ತೆ. ಹಾಗಾಗಿ ಇನ್ನೊಂದು ಹಾಫ್ ಡಬಲ್ ಕ್ರೋಶ ಅದೇ ಗ್ಯಾಪಲ್ಲಿ ಮಾಡ್ಕೊಳ್ಳೋಣ. 5 ಹಾಫ್ ಡಬಲ್ ಕ್ರೋಶ ಆಯಿತು. ಲೆಫ್ಟ್ ಸೈಡ್ ಲೂಪಲ್ಲೂ ಕೂಡ ನೋಡಿ ಈ ರೀತಿ ಕಾಣುತ್ತೆ.
ಒಂಥರ ಹಾರ್ಟ್ ಶೇಪಲ್ಲಿ ಸೆಂಟ್ರಲ್ಲಿ ಬರುತ್ತೆ. ಈಗ 2 ಚೈನ್ ಲಾಕ್ ಇದೆಯಲ್ಲ ನೋಡಿ, ನಾನು ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ. 2 ಚೈನ್ ಲಾಕ್ ಇದೆಯಲ್ಲ, ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ಳಿ. 2 ಚೈನ್ 3 ಟೈಮ್ಸ್ ಹಾಕಿದ್ದೀವಿ, ಅದು ಫಸ್ಟು 2 ಚೈನ್ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಕಾಣುತ್ತೆ. ಫಸ್ಟು ಸ್ಟೆಪ್ ಇದು. ಈಗ 2 ಚೈನ್ ಹಾಕ್ಕೊಳ್ಳೋಣ. 2 ಚೈನ್ ಹಾಕ್ಕೊಂಡು ನೆಕ್ಸ್ಟ್ 2 ಚೈನ್ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ಳೋಣ. ಈಗ ಡಿಸೈನ್ನ ಫ್ರಂಟಿಗೆ ತೊಗೋಬೇಕು. ನೀಡಲ್ ಮೇಲೆ ಒಂದು ಸಲ ದಾರ ಸುತ್ತಕೊಂಡು ಹಾಫ್ ಡಬಲ್ ಕ್ರೋಶದ ಮೇಲ್ಗಡೆ ಹೋಲ್ ಗ್ಯಾಪ್ ಬರುತ್ತಲ್ಲ ಅಲ್ಲಿಗೆ ಡಬಲ್ ಕ್ರೋಶ ಮಾಡ್ಕೊಳ್ಳೋಣ. ಮಾಡ್ಕೊಂಡಾದ್ಮೇಲೆ 3 ಚೈನ್ ಹಾಕ್ಕೊಂಡು ಡಬಲ್ ಕ್ರೋಶದೊಳಗಡೆ ಒಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ. ಅಂದರೆ ಒಂದು ಡಬಲ್ ಕ್ರೋಶ, ಒಂದು ಪೀಕಾಟ್ ಆಗುತ್ತಲ್ಲಿ. ಈಗ ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಳ್ಳಿ. ಹಾಫ್ ಡಬಲ್ ಕ್ರೋಶದ ಮೇಲಿನ ಹೋಲ್ ಗ್ಯಾಪ್, ನೆಕ್ಸ್ಟ್ ಹೋಲ್ ಗ್ಯಾಪಲ್ಲಿ ನೀಡಲ್ ಹಾಕಿ ದಾರ ತೊಗೊಬಂದು ಎರಡನ್ನ ಒಂದು ಮಾಡಿ ಮತ್ತೆ 3 ಚೈನ್ ಹಾಕ್ಕೊಂಡು ಡಬಲ್ ಕ್ರೋಶದೊಳಗಡೆ ಒಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ಳಿ. ಅಂದರೆ ಪ್ರತಿಯೊಂದು ಹಾಫ್ ಡಬಲ್ ಕ್ರೋಶ ಮೇಲ್ಗಡೆ ಒಂದೊಂದು ಡಬಲ್ ಕ್ರೋಶ ಮತ್ತು ಒಂದು ಪೀಕಾಟ್ ಮಾಡ್ಕೋಬೇಕು. ಇಲ್ಲಿ 4 ಬರುತ್ತೆ. 5 ಹಾಫ್ ಡಬಲ್ ಕ್ರೋಶ ಮಾಡ್ಕೊಂಡಿದ್ವಿ ನಾವು. ಇಲ್ಲಿ 4 ಡಬಲ್ ಕ್ರೋಶ ಮತ್ತು 4 ಪೀಕಾಟ್ ಮಾಡ್ಕೋಬೇಕು. ಈಸಿಯಾದ ಡಿಸೈನು, ಬಟ್ ತುಂಬ ಚೆನ್ನಾಗಿ ಕಾಣುತ್ತೆ ನೋಡಲಿಕ್ಕೆ. ನೋಡಿ ಈಗ 4 ಆಯಿತು. 4 ಡಬಲ್ ಕ್ರೋಶ ಮತ್ತು 4 ಪೀಕಾಟ್ ಆಯಿತು. ರೈಟ್ ಸೈಡ್ ಆರ್ಚ್ ಮೇಲೆ ಈಗ 2 ಅಥವಾ 3 ಚೈನ್ ಎಷ್ಟಾದರೂ ಹಾಕ್ಕೊಳ್ಳಿ. 2 ಚೈನ್ ಹಾಕ್ಕೊಳ್ಳಿ, ಇಲ್ಲ 3 ಚೈನ್ ಹಾಕ್ಕೊಳ್ಳಿ. ಆ ಗ್ಯಾಪ್ ನೋಡ್ಕೊಂಡು ಡಿಸ್ಟೆನ್ಸ್ ನೋಡ್ಕೊಂಡು ಹಾಕ್ಕೊಳ್ಳಿ. ಮತ್ತು ನೀಡಲ್ ಮೇಲೆ ದಾರ ಸುತ್ತಕೊಂಡು ಈಗ ಲೆಫ್ಟ್ ಸೈಡು ಹಾಫ್ ಡಬಲ್ ಕ್ರೋಶ ಮೇಲ್ಗಡೆ ವರ್ಕ್ ಮಾಡಬೇಕು. ಟೂ ಅಥವಾ 3 ಚೈನ್ ಹಾಕ್ಕೊಂಡು ನೀಡಲ್ ಮೇಲೆ ದಾರ ಸುತ್ತಕೊಂಡು ಫಸ್ಟ್ ಹೋಲ್ ಗ್ಯಾಪಲ್ಲಿ ನೀಡಲ್ ಹಾಕಿ ದಾರ ತೊಗೊಬರಬೇಕು. ಎರಡನ್ನು ಒಂದು ಮಾಡಬೇಕು. ಮತ್ತು 3 ಚೈನ್ ಮತ್ತು ಡಬಲ್ ಕ್ರೋಶದೊಳಗಡೆ ಒಂದು ಸಿಂಗಲ್ ಕ್ರೋಶ. ಮತ್ತು ನೀಡಲ್ ಮೇಲೆ ದಾರ ಸುತ್ಕೊಳ್ಳಿ. ನೆಕ್ಸ್ಟು ಹೋಲ್ ಗ್ಯಾಪಲ್ಲಿ ನೀಡಲ್ ಹಾಕಿ ದಾರ ತೊಗೊಬನ್ನಿ. ನೀಡಲ್ ಮೇಲಿರೋ 3 ದಾರದಲ್ಲಿ ಎರಡನ್ನು ಒಂದು ಮಾಡ್ಕೊಳ್ಳಿ. ಮತ್ತು 3 ಚೈನ್, ಡಬಲ್ ಕ್ರೋಶದೊಳಗಡೆ ಒಂದು ಸಿಂಗಲ್ ಕ್ರೋಶ. ಮತ್ತು ನೀಡಲ್ ಮೇಲೆ ದಾರ ಸುತ್ತಕೊಂಡು ನೆಕ್ಸ್ಟ್ ಹೋಲ್ ಗ್ಯಾಪಲ್ಲಿ ಒಂದು ಡಬಲ್ ಕ್ರೋಶ. ಮತ್ತು 3 ಚೈನ್, ಡಬಲ್ ಕ್ರೋಶದೊಳಗಡೆ ಒಂದು ಸಿಂಗಲ್ ಕ್ರೋಶ. ಈಗ ನೆಕ್ಸ್ಟ್ ಹೋಲ್ ಗ್ಯಾಪಲ್ಲಿ ಮತ್ತೊಂದು ಡಬಲ್ ಕ್ರೋಶ ಕಂಬ ಮಾಡ್ಕೋಬೇಕು. ಅದಾದಮೇಲೆ 3 ಚೈನ್ ಹಾಕ್ಕೊಂಡು ಡಬಲ್ ಕ್ರೋಶ ಕಂಬದೊಳಗಡೆ ಒಂದು ಸಿಂಗಲ್ ಕ್ರೋಶ ಮಾಡ್ಕೋಬೇಕು. ನೋಡಿ ಲೆಫ್ಟ್ ಸೈಡು ಕೂಡ ರೈಟ್ ಸೈಡ್ 4 ಕಂಬ 4 ಪೀಕಾಟ್ ಆಯಿತು. ಲೆಫ್ಟ್ ಸೈಡು ಕೂಡ 4 ಕಂಬ 4 ಪೀಕಾಟ್ ಆಯಿತು. ಕಂಬ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ 2 ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೊಂಡಿದ್ವಲ್ಲ ರೈಟ್ ಸೈಡು, ಅದೇ ರೀತಿ ಇಲ್ಲಿ ಲೆಫ್ಟ್ ಸೈಡು ಬ್ಯಾಲೆನ್ಸ್ ಮಾಡಬೇಕಲ್ಲ, ಸೊ ಹಂಗಾಗಿ ನೀಡಲ್ ಮೇಲೆ ದಾರ ಸುತ್ತಕೊಂಡು ಲಾಸ್ಟ್ ಹೋಲ್ ಗ್ಯಾಪಲ್ಲಿ ಒಂದು ಡಬಲ್ ಕ್ರೋಶ ಕಂಬ ಮಾಡ್ಕೊಳ್ಳೋಣ. ರೈಟ್ ಸೈಡಲ್ಲಿ ನಾವು 2 ಚೈನ್ ಹಾಕ್ಕೊಂಡಿದ್ವಲ್ಲ,
ಕಂಬ ಮಾಡೋಕ್ಕಿಂತ ಮುಂಚೆ. ಸೊ ಅದನ್ನು ಬ್ಯಾಲೆನ್ಸ್ ಮಾಡೋಕ್ಕೋಸ್ಕರ ನಾವು ಲೆಫ್ಟ್ ಸೈಡಲ್ಲಿ 4 ಕಂಬಗಳಾದಮೇಲೆ 4 ಪೀಕಾಟ್ಸ್ ಆದಮೇಲೆ ಮತ್ತೆ ಒಂದು ಕಂಬ ಮಾಡ್ಕೋಬೇಕು. ಇದಕ್ಕೆ ಪೀಕಾಟ್ ಮಾಡ್ಕೊಳ್ಳೋದು ಬೇಡ. ನೋಡಿ, ಈಗ 2 ಸೈಡು ಬ್ಯಾಲೆನ್ಸ್ ಆಗಬೇಕಲ್ಲ ಕಂಬ. ಸೊ ಹಂಗಾಗಿ ಹಿಂಗೆ ಇಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. ಒಂದು ಆರ್ಚ್ ಕಂಪ್ಲೀಟ್ ಆಯಿತು. ನೀವು ಬೇಕು ಅಂದರೆ ಇಲ್ಲಿ ಕುಚ್ಚು ಹಾಕ್ಲಿಕ್ಕೆ ಜಾಗ ಬಿಡ್ಬೋದು. ನಮಗೆ ನಾನು ಆರ್ಚಲ್ಲೇ ಸೆಂಟ್ರಲ್ಲಿ 3 ಚೈನ್ ಹಾಕ್ಕೊಂಡಿದ್ದೀನಲ್ಲ, ಅಲ್ಲೇ ಕುಚ್ಚು ಹಾಕೋದ್ರಿಂದ ನಾನು ಇಲ್ಲಿ ಪ್ಲೇಸ್ ಬಿಟ್ಟಿಲ್ಲ. ಇದು ಆರ್ಚ್ ಕಂಪ್ಲೀಟ್ ಆದಮೇಲೆ, ಆರ್ಚ್ ಲಾಕ್ ಮಾಡಾದಮೇಲೆ ನಾವು 2 ಚೈನ್ನ 4 ಟೈಮ್ಸ್ ಹಾಕ್ಕೋಬೇಕು. 2 ಚೈನ್ ಸಿಂಗಲ್ ಕ್ರೋಶೆ, 2 ಚೈನ್ ಲಾಕ್, 2 ಚೈನ್ ಲಾಕ್, 2 ಚೈನ್ ಲಾಕ್ ಅಂದರೆ 4 ಟೈಮ್ಸ್ 2 ಚೈನ್ ಲಾಕ್ ಮಾಡ್ಕೋಬೇಕು. 1 2 3 4 ಬಾರಿ ಮಾಡ್ಕೊಂಡಾದ್ಮೇಲೆ ಈಗ ಫಸ್ಟ್ ಆರ್ಚಲ್ಲಿ ಯಾವ ರೀತಿ ಮಾಡಿದ್ವೋ ಅದೇ ರೀತಿ 6 ಚೈನ್ ಹಾಕ್ಕೊಂಡು ಎಲ್ಲಿ ಸಿಂಗಲ್ ಕ್ರೋಶ ಮಾಡಿದ್ದೀವೋ ಅಲ್ಲೇ ಒಂದು ಸಿಂಗಲ್ ಕ್ರೋಶ ಮಾಡ್ಕೋಬೇಕು. ಮತ್ತು 6 ಚೈನ್ ಅದೇ ಪ್ಲೇಸಲ್ಲಿ ಮತ್ತೆ ಒಂದು ಸಿಂಗಲ್ ಕ್ರೋಶ, ಒಂದೇ ಜಾಗದಲ್ಲಿ 2 ಲೂಪ್ ಬರುತ್ತೆ. ಈಗ 2 ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡ್ಕೊಂಡಾದಮೇಲೆ ಡಿಸೈನ್ನ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡ್ಕೋಬೇಕು. ಟರ್ನ್ ಮಾಡಿಕೊಂಡು ನೀಡಲ್ ಮೇಲೆ ದಾರ ಸುತ್ತಕೊಂಡು ರೈಟ್ ಸೈಡ್ ಲೂಪ್ ಒಳಗಡೆ 5 ಹಾಫ್ ಡಬಲ್ ಕ್ರೋಶ ಕಂಬ ಮಾಡ್ಕೋಬೇಕು. ನಾನು ಫಸ್ಟ್ ಆರ್ಚಲ್ಲಿ ಸ್ಲೋ ಆಗಿ ತೋರಿಸಿದ್ದೀನಿ. ಸೊ ಹಂಗಾಗಿ ಸೆಕೆಂಡ್ ಆರ್ಚಲ್ಲಿ ಸ್ವಲ್ಪ ಫಾಸ್ಟ್ ಮಾಡಿದ್ದೀನಿ. 5 ಡಬಲ್ ಕ್ರೋಶ ಮಾಡ್ಕೋಬೇಕು. 5 ಹಾಫ್ ಡಬಲ್ ಕ್ರೋಶ ಕಂಬ ಮಾಡ್ಕೋಬೇಕು ಲೆಫ್ಟ್ ಸೈಡ್ ರೈಟ್ ಸೈಡ್ ಲೂಪ್ ಒಳಗಡೆ. 5 ಹಾಫ್ ಡಬಲ್ ಕ್ರೋಶ ಕಂಬ ಆದಮೇಲೆ ದಾರ ಮೇಲೆ ಮಾಡಿಕೊಂಡು ಬೀಡ್ ಅಥವಾ ಪರ್ಲ್ ಏನಾದರೂ ಹಾಕ್ಕೊಳ್ಳಿ. ನಾನಿಲ್ಲಿ ಪರ್ಲ್ ಹಾಕ್ಕೊಂಡಿದ್ದೀನಿ. ಬೀಡ್ ಲಾಕ್ ಮಾಡಿಕೊಂಡು ನೀಡಲ್ ಮೇಲೆ ದಾರ ಸುತ್ತಕೊಂಡು ಮತ್ತು ಲೆಫ್ಟ್ ಸೈಡ್ ಲೂಪ್ ಒಳಗಡೆ ಕೂಡ 5 ಹಾಫ್ ಡಬಲ್ ಕ್ರೋಶ ಮಾಡ್ಕೋಬೇಕು. ಈಗೇನು ನಾವು ಬೀಡ್ ಆದಮೇಲೆ ಬೀಡ್ ಲಾಕ್ ಆದಮೇಲೆ 1 ಹಾಫ್ ಡಬಲ್ ಕ್ರೋಶ ಮಾಡ್ಕೊಳ್ತೀವ, ಅದನ್ನು ಕನ್ಸಿಡರ್ ಮಾಡಬಾರ್ದು. ಅದನ್ನು ಬಿಟ್ಟು 5 ಹಾಫ್ ಡಬಲ್ ಕ್ರೋಶ ಕಂಬನ ಲೆಫ್ಟ್ ಸೈಡ್ ಮಾಡ್ಕೋಬೇಕು. ಕಾರಣ ಏನು ಅಂದರೆ ನಾವು ರೈಟ್ ಸೈಡು 2 ಚೈನ್ ಹಾಕ್ಕೊಂಡಿದ್ದೀವಲ್ಲ, ಲೆಫ್ಟ್ ಸೈಡು ಕೂಡ ಒಂದು ಲಾಸ್ಟಿಗೆ ಒಂದು ಕಂಬ ಮಾಡ್ಕೊಳ್ತೀವಲ್ಲ, ಆ ಗ್ಯಾಪಿಗೋಸ್ಕರ. ಬೀಡ್ ಆದಮೇಲೆ ಒಂದು ಡಬಲ್ ಕ್ರೋಶ ಕಂಬ ಮಾಡ್ಕೊಳ್ತೀವಲ್ಲ, ಹಾಫ್ ಡಬಲ್ ಕ್ರೋಶ, ಅದನ್ನು ಬಿಟ್ಟು 5 ಹಾಫ್ ಡಬಲ್ ಕ್ರೋಶ ಮಾಡ್ಕೋಬೇಕು ಲೆಫ್ಟ್ ಸೈಡು. ಈಗ ನೋಡಿ 5 ಕಂಬಗಳಾದಮೇಲೆ 2 ಚೈನ್ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡ್ಕೊಂಡಾದಮೇಲೆ ಮತ್ತೆ 2 ಚೈನ್ ಹಾಕ್ಕೊಳ್ಳೋಣ. 2 ಚೈನ್ ಹಾಕ್ಕೊಂಡು ನೆಕ್ಸ್ಟ್ ಇನ್ನೊಂದು 2 ಚೈನ್ ಲಾಕ್ ಇದೆಯಲ್ಲ, ಆ ಲಾಕ್ ಮೇಲೂ ಕೂಡ ಲಾಕ್ ಮಾಡಿಕೊಂಡು ಡಿಸೈನ್ನ ಫ್ರಂಟಿಗೆ ತಗೊಳ್ಳೋಣ. ಫ್ರಂಟಿಗೆ ತಗೊಂಡು ಈಗ ನೀಡಲ್ ಮೇಲೆ ದಾರ ಸುತ್ತಕೊಂಡು ಹಾಫ್ ಡಬಲ್ ಕ್ರೋಶ ಕಂಬದ ಪ್ರತಿಯೊಂದು ಹೋಲ್ ಗ್ಯಾಪಲ್ಲೂ ಕೂಡ ಒಂದು ಡಬಲ್ ಕ್ರೋಶ ಕಂಬ ಮತ್ತು ಒಂದು ಪೀಕಾಟ್ ಮಾಡ್ಕೋಬೇಕು. ಪ್ರತಿಯೊಂದು ಕಂಬದ ಮೇಲೆ ಕೂಡ ಹಾಫ್ ಡಬಲ್ ಕ್ರೋಶ ಕಂಬದ ಮೇಲೆ ಹೋಲ್ ಗ್ಯಾಪ್ ಇರುತ್ತಲ್ಲ, ಹೋಲ್ ಗ್ಯಾಪಲ್ಲಿ ಒಂದು ಡಬಲ್ ಕ್ರೋಶ ಕಂಬ ಮತ್ತು ಒಂದು ಪೀಕಾಟು. ನಾನು ಫಸ್ಟ್ ಆರ್ಚಲ್ಲಿ ತುಂಬ ಸ್ಲೋ ಆಗಿ ತೋರಿಸಿದ್ದೀನಿ. ನಿಮಗೇನಾದರೂ ಅರ್ಥ ಆಗಿಲ್ಲ ಅಂದರೆ ಫಸ್ಟ್ ಆರ್ಚನ್ನೇ ರಿಪೀಟ್ ಮಾಡಿ ನೋಡಿ. ಅರ್ಥ ಆಗಿತ್ತು ಅಂದರೆ ಸ್ಕಿಪ್ ಮಾಡಿ.
ಇಲ್ಲಿ 4 ಡಬಲ್ ಕ್ರೋಶ ಕಂಬ ಮತ್ತು 4 ಪಿಕಾಟ್ಸ್ ಬರುತ್ತೆ ರೈಟ್ ಸೈಡ್ ಆರ್ಚಲ್ಲಿ. ಮತ್ತು 3 ಚೈನ್ ಹಾಕ್ಕೋಬೇಕು. ನೀವು ಇಲ್ಲಿ 2 ಚೈನ್ 3 ಚೈನ್ ಎಷ್ಟಾದರೂ ಹಾಕ್ಕೊಳ್ಳಿ, ಗ್ಯಾಪ್ ನೋಡಿಕೊಂಡು ಹಾಕ್ಕೊಳ್ಳಿ. ಗ್ಯಾಪ್ ಎಷ್ಟು ಬೇಕು ಅಂತ ಒಂದು ಬೀಡಿಂದ ನೆಕ್ಸ್ಟ್ ಒಂದು ರೈಟ್ ಸೈಡಿಂದ ಲೆಫ್ಟ್ ಸೈಡಿಗೆ ಗ್ಯಾಪ್ ಎಷ್ಟು ಬೇಕು ಅಂತ ನೋಡಿಕೊಂಡು 2 ಅಥವಾ 3 ಚೈನ್ ಹಾಕ್ಕೊಳ್ಳಿ. ನಾನು ಈ 3 ಚೈನ್ ಗ್ಯಾಪಿಗೆ ಒಳಗಡೆ ನಾನು ಕುಚ್ಚು ಹಾಕ್ತಾಯಿದ್ದೀನಿ. ಸೊ ಹಂಗಾಗಿ ಸೆಂಟ್ರಲ್ಲೆಲ್ಲೂ ಕುಚ್ಚುಗೆ ಅಂತ ಜಾಗ ಬಿಟ್ಟಿಲ್ಲ. ಮತ್ತು ಲೆಫ್ಟ್ ಸೈಡಲ್ಲೂ ಕೂಡ ಕಂಬಗಳು 4 ಕಂಬ ಮತ್ತು 4 ಪಿಕಾಟ್ಸ್ ಮಾಡ್ಕೋಬೇಕು. ಪ್ರತಿಯೊಂದು ಹೋಲ್ ಗ್ಯಾಪಲ್ಲೂ ಒಂದು ಡಬಲ್ ಕ್ರೋಶ ಕಂಬ ಮತ್ತು ಒಂದು ಪಿಕಾಟು. ನೋಡಿ 4 ಡಬಲ್ ಕ್ರೋಶ ಕಂಬ ಮತ್ತು 4 ಪಿಕಾಟ್ಸ್ ಆಯಿತು. ಲಾಸ್ಟು ನಾವು ಒಂದು ಡಬಲ್ ಕ್ರೋಶ ಕಂಬ ಮಾಡ್ಕೋಬೇಕು ಲಾಸ್ಟ್ ಹೋಲ್ ಗ್ಯಾಪಲ್ಲಿ. ಸೊ ಹಂಗಾಗಿ ನಾವು ಲೆಫ್ಟ್ ಸೈಡು ಹಾಫ್ ಡಬಲ್ ಕ್ರೋಶ ಒಂದು ಎಕ್ಸ್ಟ್ರಾ ಮಾಡ್ಕೊಳ್ಳೋದು. ಈಗ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಆರ್ಚನ್ನು ಲಾಕ್ ಮಾಡಿದರೆ ಸೆಕೆಂಡ್ ಆರ್ಚು ಕೂಡ ಕಂಪ್ಲೀಟ್ ಆಯಿತು. ಇದೇ ರೀತಿ 2 ಚೈನ್ನ 4 ಟೈಮ್ಸ್ ಹಾಕ್ಕೊಂಡು ನೆಕ್ಸ್ಟ್ ಕಂಟಿನ್ಯೂ ಮಾಡಬೇಕು. ನೋಡಿ ನಾನೊಂದು 3 ಆರ್ಚ್ ಕಂಪ್ಲೀಟ್ ಮಾಡಿ ತೋರಿಸ್ತಾ ಇದ್ದೀನಿ ಯಾವ ರೀತಿ ಬಂದಿದೆ ಅಂತ. ಅದಕ್ಕೆ ಕುಚ್ಚು ಕೂಡ ಹಾಕಿದ್ದೀನಿ. ತುಂಬ ಗ್ರ್ಯಾಂಡ್ ಲುಕ್ ಕೊಡುತ್ತೆ, ಡಿಫ್ರೆಂಟಾಗಿ ಕಾಣುತ್ತೆ. ನೀವು ಟ್ರೈ ಮಾಡಿ ನೋಡಿದರೆ ಗೊತ್ತಾಗುತ್ತೆ ನಿಮಗೆ ಡಿಫ್ರೆಂಟಾಗಿ ಆಯಿತೋ ಇಲ್ಲ ಅಂತ. ವಿಡಿಯೋದಲ್ಲಿ ನೋಡೋದಕ್ಕಿಂತ ನಿಜವಾಗೂ ತುಂಬ ಚೆನ್ನಾಗಿ ಕಾಣುತ್ತೆ. ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ವೀಕ್ಷಕರೇ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. Thank you for watching.